ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭವಾನಿ ಕಿಚನ್ಸಿಂದ ಭವಾನಿ ಅಂತ. ಮೊದಲನೇ ವಿಡಿಯೋ ಮಾಡೋಣ ಅಂತ ನಾನು ಯೂಟ್ಯೂಬ್ಗೆ ಮೊದಲನೇ ನನ್ನ ಪರಿಚಯ. ಹಾಗಾಗಿ ಗಣೇಶನಿಗೆ ಮೊದಲನೇ ಅರ್ಪಣೆ ಅಂತ ಗಣೇಶನಿಗೆ ಪೂಜೆ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಸಿಹಿ ಏನಾದರೂ ಮಾಡೋಣ ಅಂತ ಹೆಸರುಬೇಳೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಒಂದು ಹೆಸರುಬೇಳೆ, ದ್ರಾಕ್ಷಿ, ಗೋಡಂಬಿ, ಬೆಲ್ಲ, ಏಲಕ್ಕಿ ಮತ್ತು ಸ್ವಲ್ಪ ಎಣ್ಣೆ. ಮೊದಲಿಗೆ ಗ್ಯಾಸಿಗೆ ಪೂಜೆ ಮಾಡಿಕೊಂಡು ಗ್ಯಾಸ್ದು ಆಶೀರ್ವಾದ ನಮಗೆ ಬೇಕಲ್ವ, ಅಗ್ನಿದೇವನ ಆಶೀರ್ವಾದ ನಮಗೆ ಬೇಕು ಅಂತ ಪೂಜೆ ಮಾಡಿಕೊಂಡು ಗ್ಯಾಸ್ ಹಚ್ಕೊಂಡು ಮತ್ತು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂಚೂರು ಎಣ್ಣೆ ಹಾಕಿ ಆ ಎಣ್ಣೆಗೆ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಅದನ್ನು ಎತ್ತಿ ಸೈಡ್ಗೆ ಇಟ್ಕೊಂಡು ನಾವು ಹೆಸರುಬೇಳೆನ ಫ್ರೈ ಮಾಡ್ಕೋಬೇಕು. ಹೆಸರುಬೇಳೆನ ಫ್ರೈ ಮಾಡಿಕೊಂಡು ಹೆಸರುಬೇಳೆ ಕೆಂಪಗೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಹಸಿ ಹಸಿ ವಾಸನೆ ಬರುತ್ತೆ ಅಂತ. ಕೆಂಪಗೆ ಫ್ರೈ ಮಾಡಿಕೊಂಡು ಮತ್ತು ನಾವು ಅದನ್ನು ಸೈಡ್ಗೆ ಇಟ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಅದಕ್ಕೆ ಹೆಸರುಬೇಳೆ ಮತ್ತು ಬೆಲ್ಲನ ಮುಳುಗುವಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಒಂಚೂರು ಏಲಕ್ಕಿ ಹಾಕ್ಕೊಂಡ್ಮೇಲೆ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಹಾಕಿ ಒಂಚೂರೇ ಚೂರು ಅರಿಶಿನ ಹಾಕ್ಕೊಂಡು ಅದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ಮೇಲೆ ಒಂದು 3 ವಿಷಿಲ್ ಬರೋ ಥರ ನಾವು ಅದನ್ನು ಕೂಗಿಸ್ಕೊಂಡ್ರೆ ಅದು ತುಂಬ ಸಾಫ್ಟಾಗಿ ಆಗಿರುತ್ತೆ. ಸಾಫ್ಟಾಗಿ ಅಂದರೆ ನೀರು ಜಾಸ್ತಿ ಇದ್ದರೆ ಕುಡಿಯೋ ಥರ ಆಗುತ್ತೆ, ನೀರು ಕಮ್ಮಿ ಹಾಕಿದ್ರೆ ನಾವು ತಿನ್ನೋ ಥರ ಆಗುತ್ತೆ ಅಂತ. ನಾನು ಮಾಡಿರೋದು ಸ್ವಲ್ಪ ಗಟ್ಟಿಗೆ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಬಿಸಿ ಚಳಿಗೆ ಚೆನ್ನಾಗಿರುತ್ತೆ. ಮೊದಲನೇದು ನಾನು ಮಾಡಿರೋ ನೈವೇದ್ಯನ ದೇವ್ರಿಗೆ ಇಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ದೇವ್ರ ಜೊತೆ ನಿಮ್ಮೆಲ್ಲರ ಆಶೀರ್ವಾದನೂ ನನಗೆ ಕೊಡಲಿ ಅಂತ ದೇವ್ರನ್ನ ಕೇಳ್ಕೊತೀನಿ.